ಕೊಡ್ರಿ ಹಾಕೊಂಬಿಟ್ಟು ಸಬ್ಮಿಟ್ ಅಂತಿದೆಯಲ್ಲ ಸೊ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ರಿ. ಅದು ಡೈರೆಕ್ಟಾಗಿ ನಿಮ್ಮ ಪ್ಲೇಸ್ಟೋರಿಗೆ ಓಪನ್ ಆಗುತ್ತೆ. ಸೊ ಓಪನ್ ಆದ ತಕ್ಷಣ ನಿಮಗೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಓಪನ್ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ರಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಸ್ವಲ್ಪ ಇಲ್ಲಿ ಇಂಪಾರ್ಟೆಂಟು ನಿಮಗೆ ಮೇನು. ಸೊ ನಿಮಗೆ ಎಲ್ಲಿವರೆಗೆ ₹1 ರಿಶ್ಯೂ ಆಗಲ್ಲ ನೋಡ್ರಿ, ನೆಕ್ಸ್ಟ್ ಪ್ರೊಸೆಸ್ನ ಮಾಡೋಕೆ ಹೋಗ್ಬಾರ್ದು. ಸೊ ನಿಮಗೆ ಅದನ್ನು ಮುಂದೆ ಹೇಳ್ತೀನಿ, ₹1 ರಿಶ್ಯೂ ಆಗಲಿಲ್ಲ ಅಂದರೆ ಏನು ಮಾಡೋದಂತ ನಾನು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಕಮ್ಮಿ ಅಂದ್ರೆ ಒಂದು 5 ನಿಮಿಷ ವೇಟ್ ಮಾಡಿರಿ. ₹1 ನಿಮ್ಮದು ಯಾವ UPI ID ಕೊಟ್ಟಿರ್ತಾರಲ್ಲ ಆ UPI IDಗೆ ರಿಶ್ಯೂ ಆಗುತ್ತೆ. ಸೊ ನಾನು ಕೂಡ ವೇಟ್ ಮಾಡಿಬಿಟ್ಟು ಸೊ ಮೇಲ್ಗಡೆಯಿಂದ ನನಗೆ ನೋಟಿಫಿಕೇಷನ್ ಬಂತು. ಸೊ ನೋಡ್ತಿರ್ಬೋದು ಇಲ್ಲಿ ನಾನು UPI ID ಕೊಟ್ಟಿದ್ದೆ, ಫೆಡ್ರಲ್ ಬ್ಯಾಂಕಿಂದು UPI ID ಕೊಟ್ಟಿದ್ದೆ. ನೋಡ್ತಿರ್ಬೋದು ₹1 ಅನ್ನೋದು ನನಗೆ ಇಲ್ಲಿ ರಿಶ್ಯೂ ಆಗಿದೆ. ಸೊ ಇವಾಗ ನೀವು ನೆಕ್ಸ್ಟ್ ಪ್ರೊಸೆಸ್ನ ಮಾಡೋಕ್ಕೆ ಎಲಿಜಿಬಲ್ ಆದರೆ ಅಂತ ಅರ್ಥ. ಸೊ ಅದಾದಮೇಲೆ ನಿಮ್ಮ ನಂಬರ್ನ ಕೇಳುತ್ತೆ. ಸೊ ನಂಬರ್ನ ಹಾಕೊಳ್ರಿ. ಹಾಕೊಂಬಿಟ್ಟು ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಸೊ ಯಾವ ನಂಬರ್ನ ಕೊಟ್ಟಿರ್ತೀರಿ ನೋಡ್ರಿ ಆ ನಂಬರ್ಗೆ ಒಂದು OTP ಬರುತ್ತೆ. OTPನ ಫಿಲ್ಅಪ್ ಮಾಡ್ಕೊಳ್ರಿ. ಫಿಲ್ಅಪ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತಿರುತ್ತೆ, ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ನೋಡ್ರಿ ಇಲ್ಲಿ ಇಂಪಾರ್ಟೆಂಟು. ಸೊ ನೀವು ಇಲ್ಲಿ ಬ್ಯಾಂಕ್ ಜೊತೆ ಲಿಂಕ್ ಇರೋ ನಂಬರ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಾಂದ್ರೆ ನಡೆಯಲ್ಲ. ಸೊ ಅದಾದಮೇಲೆ MPINನ ಕ್ರಿಯೇಟ್ ಮಾಡ್ಕೊಳಕ್ಕಾಗುತ್ತೆ. 6 ನಂಬರು ಯಾವುದಾದ್ರೂ MPINನ ಕ್ರಿಯೇಟ್ ಮಾಡ್ಕೊಳ್ರಿ. ಸೊ 2 ಟೈಮ್ಸ್ ಕೇಳ್ತಾ ಸೇಮ್ ಅದನ್ನು ಹಾಕೊಳ್ರಿ, MPIN ನಂಬರ ಹಾಕೊಂಬಿಟ್ಟು ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಅದಾದಮೇಲೆ ನೋಡಿರಿ ಯಾವುದಾದ್ರೂ ಒಂದು ಜಿಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಜಿಮೇಲ್ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಇಲ್ಲಿ ಕೆಳಗಡೆ ನೋಡ್ರಿ ಕಂಪ್ಲೀಟ್ ಯುವರ್ KYC ಅಂತಿದೆಲ್ಲ. ಸೊ ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಲೋಡಿಂಗ್ ಅನ್ನೋದು ತೊಳುತ್ತೆ. ಲೋಡಿಂಗ್ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮಸ್ಟಾಗಿ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಸೊ ಎಲ್ಲನೂ ಒಬ್ಬರದೇ ಬೇಕು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕು. ಸೊ 3 ಕೇಳುತ್ತೆ. ಮುಂದೆ ನಾನು ಹೇಳ್ತೀನಿ. ಸೊ ಸೇಫ್ ಅಪ್ಲಿಕೇಶನ್ನು ಈಗಲ್ಲ ಆಗಲ್ಲ, 10 ವರ್ಷದಿಂದ ಕಂಟಿನ್ಯೂ ರನ್ ಆಗ್ತಾಯಿದೆ. ಸೊ ನಿಮ್ಮ ಪ್ಯಾನ್ ಕಾರ್ಡ್ನ ಹಾಕೊಳ್ರಿ. ಪ್ಯಾನ್ ಕಾರ್ಡ್ ಇರೋ ಸೇಮ್ ಡೇಟ್ ಆಫ್ ಬರ್ತ್ ಇರುತ್ತಲ್ಲ, ಸೊ ಡೇಟ್ ಆಫ್ ಬರ್ತ್ನ ಹಾಕೊಳ್ರಿ. ಹಾಕೊಂಡ್ಬಿಟ್ಟು ನೆಕ್ಸ್ಟು ಇಲ್ಲಿ ಕೆಳಗಡೆ ನೋಡ್ರಿ ಸೆಟ್ ಅಂತ ಆಪ್ಷನ್ ಇದೆಯಲ್ಲ, ಸೆಟ್ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. ನಿಮ್ಮ ಡೇಟ್ ಆಫ್ ಎಲ್ಲ ಸರ್ಚ್ ಮಾಡ್ಕೊಂಬಿಟ್ಟು ಆಮೇಲೆ ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿರಿ. ಸೊ ನಾನು ಇಲ್ಲಿ ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಏನಾದರೂ ಸೆಲೆಕ್ಟ್ ಮಾಡ್ಬೋದು, ನೀವು ಏನಾದರೂ ಸೆಲೆಕ್ಟ್ ಮಾಡ್ಬೋದು. ಎಲ್ಲ ನಾನು ಫಸ್ಟ್ ಒನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಾನು ಕೂಡ ಇಲ್ಲಿ ಫಸ್ಟ್ ಒನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಆಮೇಲೆ ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಮೇಲ್ ಇದ್ದರೆ ಮೇಲು, ಫಿಮೇಲ್ ಇದ್ದರೆ ಫಿಮೇಲ್ನ ಸೆಲೆಕ್ಟ್ ಮಾಡ್ಕೊಂಡು, ಸೊ ಮ್ಯಾರಿಡ್ ಇದ್ದರೆ ಮ್ಯಾರಿಡು, ಸಿಂಗಲ್ ಇದ್ದರೆ ಸಿಂಗಲ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆಯಿತು, ಅಲ್ಲಿಗಾಯಿತು. ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ಆಪ್ಷನ್ಗಳು ಕೊಡ್ತಾ ಎಲ್ಲನೂ ಟಿಕ್ ಮಾಡ್ಕೊಂಬಿಟ್ಟು ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ ಎಲ್ಲನೂ. ಸೊ 4 ಆಪ್ಷನ್ಗಳು ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊತೀರ. ಸೊ ಅದಾದಮೇಲೆ ನೋಡ್ರಿ ಇಲ್ಲಿ ಸೊ ನೀವೊಂದು ಸಿಗ್ನೇಚರ್ನ ಮಾಡಬೇಕಾಗುತ್ತೆ, ಸಿಂಪಲ್. ಸೊ ಅಲ್ಲಿ ಡ್ರಾ ಸಿಗ್ನೇಚರ್ ಅಂತ ಇರುತ್ತಲ್ಲ, ಏನಾದರೂ ಹಾಕೊಡ್ರಿ. ಹಾಕೊಂಬಿಟ್ಟು ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮದು ಅಡ್ರೆಸ್ಸನ್ನು ತೋರಿಸುತ್ತೆ, ನೀವು ಕೊಟ್ಟಿರ್ತೀರಲ್ಲ ಪ್ಯಾನ್ ಕಾರ್ಡ್ದು. ಅದ್ಮೇಲೆ ಕಂಟಿನ್ಯೂ ಮಾಡಿರಿ. ಮತ್ತು ಇಲ್ಲಿ ಒಂದು ಸೆಲ್ಫಿನ ತೊಗೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಸೆಲ್ಫಿನ ತೊಗೊತಾ ಇದ್ದೀನಿ. ಸೊ ಸೆಲ್ಫಿ ತೊಗೊಂಬಿಟ್ಟು ಸೊ ಹಾಕೊಳ್ರಿ. ಹಾಕೊಂಬಿಟ್ಟು ನಿಮಗೆ ನೆಕ್ಸ್ಟು ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಸೊ ಇಲ್ಲಿ ಇಂಪಾರ್ಟೆಂಟು. ಸೊ ಇಲ್ಲಿ ₹1ನ ನೀವು ಪೇ ಮಾಡಬೇಕಾಗುತ್ತೆ. ಸೊ ನೀವು ಮ್ಯಾನ್ಯಲ್ ಆಗಿ ಪೇ ಮಾಡ್ಬೋದು. ಕೆಳಗಡೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತಿರುತ್ತೆ, ಅದರಲ್ಲಿಂದಾದರೂ ಪೇ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಹಾಕೊಂಡು ಪೇ ಮಾಡ್ಬೋದು. ಫೋನ್ಪೇಲಿಂದನೂ ಪೇ ಮಾಡ್ಬೋದು. ಬೆಸ್ಟ್ ಅಂದರೆ ಬ್ಯಾಂಕ್ ಡೀಟೇಲ್ಸ್ನ ಹಾಕೊಳ್ರಿ. ಯಾಕಂದ್ರೆ ನೀವು ಯಾಕೆ ಪೇ ಮಾಡ್ತಾರೆ ಅವ್ರ ಕಡ್ಲೇನೋ ₹1 ತೊಗೊಳ್ರಿ. ಸೊ ನಾನು ಹಾಕೊಂಬಿಟ್ಟು ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಂಡೆ. ಸೊ ನಿಮ್ಮದು ಯಾವ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿರ್ತಾರಲ್ಲ ಆ ಬ್ಯಾಂಕ್ ಡೀಟೇಲ್ಸ್ಗೆ ₹1 ಅನ್ನೋದು ರಿಶ್ಯೂ ಆಗುತ್ತೆ. ಅದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಕಂಟಿನ್ಯೂ ಮ್ಯಾಗ ಕೆಳಗಡೆ ಕಂಟಿನ್ಯೂ ಅಂತದೆಲ್ಲ, ಸೊ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟು. ಸೊ ಇಲ್ಲಿ ಐ ವಿಲ್ ಡೂ ಲೇಟರ್ ಅಂತದಲ್ಲ, ಅಪ್ಲೋಡ್ ಲೇಟರ್ ಅಂತಲ್ಲ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಮತ್ತು ಇಲ್ಲಿ ಈ ಥರ ಬರುತ್ತೆ. ಮತ್ತು ಐ ವಿಲ್ ಡೂ ಲೇಟರ್, ಆ್ಯಡ್ ಲೇಟರ್ ಅಂತ ಇರುತ್ತೆ. ಸೊ ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಸೊ ಲಾಸ್ಟಲ್ಲಿ ಇನ್ನೊಂದು ಸ್ಟೆಪ್ ಬಂದುಬಿಟ್ಟು ಆ್ಯಡ್ ಸಿಗ್ನೇಚರ್. ಸೊ ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟಿಕ್ ಇರಲ್ಲ, ಟಿಕ್ ಕೊಟ್ಕೊಳ್ರಿ. ಆಮೇಲೆ ಕಂಟಿನ್ಯೂ ಮ್ಯಾಗ ಕ್ಲಿಕ್ ಮಾಡ್ಕೊಳ್ರಿ. ಮೇಲ್ಗಡೆ ನೋಡ್ರಿ ಅಲ್ಲಿ ಒಂದು ಟಿಕ್ ಇರಲ್ಲ, ಅದನ್ನು ಕೂಡ ಟಿಕ್ ಮಾಡ್ಕೊಳ್ರಿ. ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ನ ಕೇಳುತ್ತೆ. ಸೊ ಆಧಾರ್ ಕಾರ್ಡ್ದು ನಂಬರ್ ಹಾಕೊಂಡ್ಬಿಟ್ಟು ಸಬ್ಮಿಟ್ ಮಾಡಿರಿ. ಸೊ ಯಾವುದು ಆಧಾರ್ ಕಾರ್ಡಿಗೆ ನಂಬರ್ ಲಿಂಕ್ ಇರುತ್ತೆ ನೋಡ್ರಿ, ಆ ನಂಬರಿಗೆ ಒಂದು OTP ಬರುತ್ತೆ. OTPನ ಸಬ್ಮಿಟ್ ಮಾಡಿರಿ. ಸಬ್ಮಿಟ್ ಮಾಡಿಬಿಟ್ಟು ಕೆಳಗಡೆ ಇಲ್ಲಿ ನೋಡಿರಿ ಸಬ್ಮಿಟ್ ವೆರಿಫೈ OTP ಅಂತಿದೆಯಲ್ಲ, ಸೊ ಅದ್ರ ಮ್ಯಾಗ ಹಾಕೊಂಡ್ಬಿಟ್ಟು ಸೊ OTPನ ಫಿಲ್ಅಪ್ ಮಾಡ್ಕೊಳ್ರಿ. ಸೊ ಇಲ್ಲಿಗೆ ನಿಮ್ಮದು ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ಬರುತ್ತೆ. ಸ್ವಲ್ಪ ವೇಟ್ ಮಾಡಿರಿ. ವೇಟ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿದ್ದು ಕ್ಲೋಸ್ ಆಗುತ್ತೆ. ಸೊ ನೋಡ್ತಿರ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇಲ್ಲಿಗೆ ನಿಮ್ಮದು ಎಲ್ಲ ಮುಗೀತು, ಡನ್. ಸೊ ನಿಮಗೆ ಇಲ್ಲಿಗೆ ₹100 ಅನ್ನೋದು ನಿಮಗೆ ರಿಶ್ಯೂ ಆಗುತ್ತೆ. ಸೊ ಇಲ್ಲಿ ನೋಡಿರಿ ಇಂಪಾರ್ಟೆಂಟು. ಸೊ ನಿಮಗೆ ಯಾವಾಗ ಅಮೌಂಟ್ ರಿಶ್ಯೂ ಆಗುತ್ತೆ ಅಂತ ಹೇಳ್ತೀನಿ ನೋಡಿರಿ. ಸೊ ನಿಮಗೆ